ಈ ಆಲ್ಕೋಹಾಲ್ ಬ್ರೈನ್ ನಲ್ಲಿ ನಡೆಯುವ ಕೆಮಿಕಲ್ ಸಿಗ್ನಲ್ಸ್ ಗಳ ಮೇಲೆ ಪರಿಣಾಮ ಬೀರುತ್ತೆ. ನಮ್ಮ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಅನ್ನು ಕಡಿಮೆ ಮಾಡುತ್ತೆ. ಇದರಿಂದ ಬ್ರೈನ್ ನಲ್ಲಿರುವ ನ್ಯೂರೋ ಸೆಲ್ಸ್ ಗಳು ಡ್ಯಾಮೇಜ್ ಆಗಿ ಮೆಮೊರಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಆಲ್ಕೋಹಾಲ್ ಅನ್ನ ದೀರ್ಘಕಾಲವಾಗಿ ಕುಡಿದ್ರೆ ನಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಇದರಲ್ಲಿ ಮೊದಲು ಡ್ಯಾಮೇಜ್ ಆಗೋದು ಲಿವರ್. ನಾವು ಹಿಂದೆ ನೋಡಿದ್ರಿ, ಲಿವರ್ ಆಲ್ಕೋಹಾಲ್ ಅನ್ನ ಮೆಟಬಲೈಸ್ ಮಾಡೋದಿಕ್ಕೆ ಕೆಲವೊಂದು ಡೇಂಜರಸ್ ಎನ್ಸೈಮ್ ಗಳನ್ನ ರಿಲೀಸ್ ಮಾಡುತ್ತೆ ಅಂತ. ನಾವು ಆಲ್ಕೋಹಾಲ್ ಕುಡಿದ ಪ್ರತಿ ಬಾರಿ ಈ ವಿಷ ಪದಾರ್ಥಗಳು ಲಿವರ್ ನಲ್ಲಿ ರಿಲೀಸ್ ಆಗುತ್ತವೆ. ಇವು ದಿನೇ ದಿನೇ ಲಿವರ್ ಅನ್ನ ಡ್ಯಾಮೇಜ್ ಮಾಡಿಕೊಂಡು ಬರುತ್ತೆ. ಈ ಆಲ್ಕೋಹಾಲ್ ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನು ಕೆಡಿಸುತ್ತೆ, ಕ್ಯಾನ್ಸರ್ಗೆ ದಾರಿ ಮಾಡಿಕೊಡುತ್ತೆ. ಮೌತ್, ಥ್ರೋಟ್, ಕೋಲನ್ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್ ಬರುವ ಚಾನ್ಸಸ್ ಇರುತ್ತೆ. ಪ್ರೆಗ್ನೆಂಟ್ ಲೇಡೀಸ್ ಈ ಆಲ್ಕೋಹಾಲ್ ಅನ್ನು ತಗೊಂಡಾಗ ಆಲ್ಕೋಹಾಲ್ ಗರ್ಭದಲ್ಲಿರುವ ಶಿಶುವಿಗೂ ಸಹ ಹೋಗುತ್ತೆ. ಹೀಗೆ ತಾಯಿ ಮಗುವಿನ ಆರೋಗ್ಯವನ್ನು ಸಹ ಕೆಡಿಸುತ್ತೆ. ಈ ಆಲ್ಕೋಹಾಲ್ ಡ್ಯಾಮೇಜ್ ಮಾಡುವ ಮತ್ತೊಂದು ಮುಖ್ಯ ಭಾಗ ಅಂದ್ರೆ ನಮ್ಮ ಮೆದುಳು. ನ್ಯೂರೋ ಸೆಲ್ಸ್ ಗಳನ್ನ ಡ್ಯಾಮೇಜ್ ಮಾಡಿ ಕೆಮಿಕಲ್ ಸಿಗ್ನಲ್ಸ್ ಗಳನ್ನ ನಿಲ್ಲಿಸಿ ಮಾನಸಿಕ ಆರೋಗ್ಯವನ್ನು ಸಹ ಕೆಡಿಸುತ್ತೆ. ಹೀಗೆ ಈ ಆಲ್ಕೋಹಾಲ್